ಕ್ಲಬ್ನಲ್ಲಿ ಅಗ್ನಿ ದುರಂತಕ್ಕೆ 25 ಜನ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಟ್ ಕ್ಲಬ್ ಮಾಲೀಕ ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿರೋ ಡೀಟೇಲ್ಸ್ ಇದು. ದುರಂತ ನಡೆದಾಗ ದೆಹಲಿಯಲ್ಲೇ ನೈಟ್ ಕ್ಲಬ್ ಮಾಲೀಕರು ಇದ್ರು. ಗೌರವ್ ಲೂತ್ರಾ ಮತ್ತು ಸೌರಭ್ ಲೂತ್ರಾ ಈಗ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ನವದೆಹಲಿಯಿಂದ ಥೈಲ್ಯಾಂಡ್ನ ಫುಕೆಟ್ಗೆ ಇವರು ಟಿಕೆಟ್ ಬುಕ್ ಮಾಡಿಕೊಂಡು ಎಸ್ಕೇಪ್ ಆಗಿರೋದು ತಿಳಿದು ಬರ್ತಾ ಇದೆ. ಪೊಲೀಸರಿಂದ ಲೂತ್ರಾ ಬ್ರದರ್ಸ್ಗೆ ಲುಕ್ಔಟ್ ನೋಟಿಸ್ ಈಗ ಜಾರಿ ಆಗ್ತಾ ಇದೆ. ಇಂಟರ್ಪೋಲ್ ನೆರವು ಕೋರಿರುವಂತಹ ಪೊಲೀಸರು 25 ಜನರ ಸಾವಿಗೆ ಕಾರಣ ಆದವರು ತಲೆದಂಡ ಆಗಬೇಕಾಗಿದ್ದು ಇವ್ರದ್ದು, ಅಕೌಂಟಬಿಲಿಟಿ ಹೋಲ್ಡ್ ಮಾಡಬೇಕಾಗಿದ್ದು ಇವ್ರದ್ದು. ಯಾಕಂದರೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಅಲ್ಲಿ ಅನುಸರಿಸ್ತಿಲ್ಲ ಮತ್ತು ತುಂಬ ಅನ್ಯಾಯದ ಸಾವಾಗಿತ್ತಿದು. ಆಮೇಲೆ ನೈಟ್ ಕ್ಲಬ್ಗಳ ಫೈರ್ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಈ ಬೆನ್ನಲ್ಲೇ ಇಬ್ಬರು ಸಹೋದರರು ಫಾರಿನ್ಗೆ ಹೋಗಿರೋದು ತಿಳಿದು ಬರ್ತಾ ಇದೆ. ಗೌರವ್ ಲೂತ್ರಾ ಮತ್ತು ಸೌರಭ್ ಲೂತ್ರಾ ಅಂತ ದೇಶ ಬಿಟ್ಟು ಪರಾರಿಯಾಗಿರುವಂತಹ ಡೀಟೇಲ್ಸ್ ಇದು. ಪೊಲೀಸರಿಂದ ಲೂತ್ರಾ ಬ್ರದರ್ಸ್ಗೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಬೆಂಕಿಯಲ್ಲಿ ಬೆಂದು ಹೋದವರು 25 ಜನ. ನಿಜವಾಗ್ಲೂ ಅತ್ಯಂತ ದುರಂತ ಅಂದರೆ ಘಟನೆಯಾದ ನಂತರ ಇವರು ನಾಪತ್ತೆ ಆಗಿರ್ತಾರೆ. ನಾಪತ್ತೆ ಆದಮೇಲೆ ಈಗ ಇಲ್ಲಿ ಥೈಲ್ಯಾಂಡಿಗೆ ಹೋಗಿದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಬಟ್ ಯೂಶ್ವಲಿ ಈ ಥರದ್ದಾದಾಗ ಒಂದೇ ಅವ್ರ ಹತ್ರ ಅಲ್ಲಿ ವರ್ಕಿಂಗ್ ವೀಸಾ ಎಲ್ಲ ಇದ್ದರೆ ಸರಿ, ಇಲ್ಲ ಅಂತ ಅಂದರೆ ವಾಪಸ್ ಬರಲೇಬೇಕು. ಇವರನ್ನು ಇಂಟರ್ಪೋಲ್ ಪೊಲೀಸರ ನೆರವಿನಿಂದ ವಾಪಸ್ ಕರ್ಕೊಂಡು ಬರುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಒಂದು ಇಮಿಗ್ರೇಷನ್ ಹೆಂಗಾಯಿತು ಇಷ್ಟೆಲ್ಲ ಆಗಬೇಕಾದ್ರೆ ಇವರಿಗೆ ಅನ್ನೋದು ಕೂಡ ಒಂದು ಕುತೂಹಲ ಇದೆ. ನೋಡೋಣ ಯಾವ ಮೂಲಕ ಇವರು ಹೋದರು, ದೇಶ ಬಿಟ್ಟು ಪರಾರಿ ಆದರು ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ. ಆಮೇಲೆ ಅವ್ರಿಗೂ ಕೂಡ ಅದು ಆತ್ಮಾವಲೋಕನದ ಸಂದರ್ಭ ಅಲ್ವಾ, ಅವ್ರ ಕಾರಣಕ್ಕೆ ಇಷ್ಟು ದೊಡ್ಡ ಅನಾಹುತ ಆಯಿತು. ಪಣಜಿಯಿಂದ ಜಸ್ಟ್ ಒಂದು 25 ಕಿಲೋಮೀಟರ್ ದೂರದಲ್ಲಿತ್ತು. ಸ್ಯಾಟರ್ಡೇ ರಾತ್ರಿ ಆಗಿದಂತಹ ಘಟನೆ, ಅಂದರೆ ತಡರಾತ್ರಿ ಆದಂತಹ ಘಟನೆ. 20 ಜನ ಎಂಪ್ಲಾಯೀಸು, 5 ಜನ ಟೂರಿಸ್ಟ್ಗಳು, ಅವರೆಲ್ಲರೂ ಕೂಡ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. FIR ಆಗಿತ್ತು. ಬಟ್ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಲ್ಲಿದೆ.